ಮೇಡಮ್ ನಾನು ಮಾತಾಡೋದು. ದಯವಿಟ್ಟು ಚೆಕ್ ಮಾಡಿ, ನಂಗೆ ಏನಾರ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಇದ್ರೆ ನೀವು ರೆಕಾರ್ಡಲ್ಲಿ ಚೆಕ್ ಮಾಡಿ ನನ್ನ ಹೆಂಡತಿಗೆ ಹೇಳಿ ನಾನು ರೆಕಾರ್ಡ್ ಮಾಡ್ಕೋತೀನಿ ಅಂತ. ಸೊ ನಾವು ಚೆಕ್ ಮಾಡಿದಾಗ ಅವ್ರಿಗೆ ಆ ಥರದ್ದೇನು ಇರಲಿಲ್ಲ. ಸೊ ಇದ್ರೆ ಅಲ್ಲಿ ಗೊತ್ತಾಗುತ್ತೆ. ಈಗ ಇಂಥದ್ದು ಕೇಸ್ ಇದ್ರೆ ಎಲ್ಲಾನು ಇಲ್ಲಿ ತಿಳ್ಕೊಬಹುದು, ಆಕರ್ಷಕ ಕಡೆ ಎಲ್ಲ ತಿಳ್ಕೊಬಹುದು, ಎಲ್ಲ ತಿಳ್ಕೊಬಹುದು. ಯಾರ್ದು ಪರ್ಮಿಷನ್ ಇಲ್ಲ, ಇವಾಗ ಮನೆ ಯಾರು ಕಳ್ಕೊಂಡಿದಾರೋ ಅವ್ರ ಪರ್ಮಿಷನ್ ಕೊಡ್ಬೇಕು. ಓಕೆ ಓಕೆ, ಈ ತರದೆಲ್ಲ ತಿಳ್ಕೊಬಹುದು ನಾವು, ತಿಳ್ಕೊಬಹುದು. ಯಾಕಂದ್ರೆ ನಿಮ್ಗೆ ಜ್ಯೋತಿಷ್ಯರ ಹತ್ರ ಕೆಲವು ಸಲ ಗೊತ್ತಾಗಲ್ಲ, ಕೆಲವರು ಅಂಜನ ಪ್ರಶ್ನೆ ಕೇಳ್ತಾರೆ. ಇಲ್ಲಿ ಯಾವ ಪ್ರಶ್ನೆ ಬೇಕಾದ್ರೂ ತಿಳ್ಕೊಬಹುದು, ಯಾವ ಪ್ರಶ್ನೆ ಬೇಕಾದ್ರೂ ತಿಳ್ಕೊಬಹುದು. ಇಲ್ಲಿ ಇದೊಂದು ಆಪರ್ಚುನಿಟಿ ನೀವು ಕೊಟ್ರಿ ನನಗೆ, ಥ್ಯಾಂಕ್ ಯು. ಈ ಕ್ವಶನ್ ಕೇಳಿ ಅಲ್ಲೇನಾಗಿದೆ, ಎಕ್ಸ್ಟ್ರಾ ಮ್ಯಾರಿಟಲ್ ಇರೋ ಹೆಂಗ್ಸು ಆಕ್ಚುಲಿ ಈ ಮನುಷ್ಯನ ತಾಯಿ ಆಗಿದ್ದು ಹಿಂದಿನ ಲೈಫಲ್ಲಿ. ಅದು ತಾಯಿ ಮಗನ ಪ್ರೀತಿ ಇತ್ತು. ಒಬ್ರು ಕಲ್ತನ ಮಾಡಿದ್ರೆ ಅನ್ಕೊಳ್ಳಿ, ಯಾರೋ ನಮ್ಮ ಮನೇಲಿ ಒಂದು ಗೋಲ್ಡ್ ಕಲ್ತನ ಆಯ್ತು, ಇದನ್ನ ಆಕರ್ಷಕ ರೆಕಾರ್ಡ್ ಅಲ್ಲಿ ತಿಳ್ಕೊಬಹುದು. ಯಾರ್ದು ಪರ್ಮಿಷನ್ ಬೇಕಾಗುತ್ತೆ? ಐಕ್ಯೂಗಳು ನೋಡ್ತಾರಲ್ಲ ಮಕ್ಳದು, ಐಕ್ಯೂ ಎಲ್ಲ ಅವಾಗ ಇರ್ಲಿಲ್ಲ. ಅಂದ್ರೆ ಇವ್ರದ್ದು ಐಕ್ಯೂ ಲೆವೆಲ್ ತುಂಬಾ ಜಾಸ್ತಿ ಇತ್ತಂತೆ. ಅವ್ರ ಅಮ್ಮ ಹೇಳಿದ್ರಂತೆ, ನನ್ನ ಮಗನ ಐಕ್ಯೂ ನನಗೆ ಗೊತ್ತು ಅಂತ ಹೇಳ್ಬಿಟ್ಟು ಅವರೇ ಐನ್ಸ್ಟೀನ್ ಆಗಿದ್ರು. ಅವ್ರ ಮಗ ಒಪ್ಕೊಂಡ್ರು, ಅವ್ರ ತಾಯಿ ಅವ್ರ ಮಗಂದನ್ನ. ಆತರ ನಾವು ನಮ್ಮ ಮಕ್ಳದನ್ನು ಒಪ್ಕೋಬೇಕಾಗತ್ತೆ. ಅದನ್ನ ಅವರು ರೆಕಾರ್ಡ್ ಮಾಡ್ಕೋತೀನಿ, ನನ್ನ ಹೆಂಡತಿಗೆ ತೋರಿಸ್ಬೇಕು, ನನ್ನ ಹೆಂಡತಿ ಮಗನ ಜೊತೆ ಹೊರಟೋಗಿದ್ದಾರೆ, ನಾನು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಇಟ್ಕೊಂಡಿದೀನಿ ಅಂತ ನನ್ನ ಹೆಂಡತಿಗೆ ಅನುಮಾನ. ಯಾಕಂದ್ರೆ ನಾನು ಎಲ್ಲಾ ಹೆಂಗಸ್ರ ಜೊತೆ ಫ್ರೀ ಆಗಿ ಮಾತಾಡ್ತೀನಿ, ಫ್ರೀ ಆಗಿ ಆಟ ಇದ್ದಾನೆ. ಇವಾಗ ಕೊಂದ ಮೇಲೆ ಅದನ್ನ ಏನ್ ಮಾಡ್ದ ಅದನ್ನೆಲ್ಲಾನು ಕಾಣುತ್ತೆ. ಇದೇ ತರ ಆಕಾಶಿಕಲ್ಲಿ ಏನಾಗಿತ್ತು ಅಂದ್ರೆ ಒಬ್ರಿಗೆ ತುಂಬಾ ಇದಿತ್ತು ಪ್ರಾಬ್ಲಮ್, ಸ್ಕಿನ್. ಲೈವೇ ನಾನು ಆ ವ್ಯಕ್ತಿ ರೆಕಾರ್ಡ್ ಓಪನ್ ಮಾಡ್ತೀನಿ, ಆ ವ್ಯಕ್ತಿ ರೆಕಾರ್ಡ್ ರೀಡ್ ಮಾಡ್ತೀನಿ. ಯಾರಾದ್ರೂ ಇಷ್ಟ ಇದ್ರೆ ಲೈವ್ ಬರ್ಲಿ, ಲೈವೇ ಕೂತ್ಕೊಂಡು ನಾವು ರೆಕಾರ್ಡ್ ನಾವು ಓಪನ್ ಮಾಡಿ ಶೂಟ್ ಮಾಡೋಣ. ಇವಾಗ ನೋಡಿ, ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಅಂತೀವಿ, ಯಾವ್ದೋ ಒಂದು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ನಾನು ಬಂದಿತ್ತು. ಅವಾಗ ನೋಡಿದಾಗ ಏನು ಅಂತ ಹೇಳಿದ್ರೆ, ಅವ್ರಿಗೆ ಇವಾಗ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಇವಾಗ ಪ್ರೀತಿ ಬರುತ್ತೆ ಒಬ್ರು ನೋಡಿದಾಗ ನಮ್ಗೆ. ಅದು ಯಾವ ತರ ಪ್ರೀತಿ ಬರ್ತಿದೆ ಅವ್ರ ಮೇಲೆ ಅಂತ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಎಷ್ಟೋ ಜನ ಮನೆಗಳಲ್ಲಿ ಕಳ್ತನ ಆಗ್ತಿರುತ್ತೆ, ಕಳೆದೋಗಿರುತ್ತೆ ವಸ್ತುಗಳು. ಆದ್ರೆ आपके चार्ट में क्या चल रहा है? अभी शनि चल रहा है क्या? 7.5 चल रहा है क्या? हाउस. Okay, where 9 planets are sitting, she will go in each and every place along with you. She will take you, and then she will go to every house, and then she will clear all the obstacles there, and then she will give, like ask them to send all the blessings, complete blessings from the planet. Okay. ನಮಸ್ತೆ ಮೇಡಮ್ ಅವರೇ, ನಮ್ಮ ಚಾನಲ್ಗೆ ಮತ್ತೆ ಸ್ವಾಗತ ಕೊಡ್ತಾ ಇದ್ದೀನಿ. ನಮಸ್ತೆ ಅಣ್ಣ. ಕಳೆದ ಸಲ ನಾವು ಪ್ರೇಕ್ಷಕರಿಗೆ ನೀವು ಈ ಕಾಂಟ್ರಾಕ್ಟ್ ವಿಷಯದಲ್ಲಿ ನೀವು ತಿಳಿಸ್ಕೊಟ್ಟಿದ್ರಿ. ಈಗ ಅದರ ಮುಂದುವರಿದ ಭಾಗ, ಈಗ ತುಂಬಾ ವಿಷಯಗಳು ಇದೆ ಅಂತ ಕಾಣುತ್ತೆ ಆ ವಿಷಯದಲ್ಲಿ. ಪ್ರತಿಯೊಂದು ನಾವು ಮಾತಾಡೋದು ಕಾಂಟ್ರಾಕ್ಟ್ ಆಗ್ತದೆ ಅಂತ ನೀವು ಹೇಳಿದ್ರಿ. ಇನ್ನಷ್ಟು ವಿಷಯಗಳು ನೀವು ಕಾಂಟ್ರಾಕ್ಟ್ ಬಗ್ಗೆ ನೀವು ತಿಳಿಸ್ಕೋಬಹುದಾ? ತಿಳ್ಕೊಳ್ಬಹುದು. ಏನಂದ್ರೆ ನಾನು ತುಂಬಾ ತರದ್ದು ನೋಡಿದೀನಿ. ಕೆಲವೊಂದು ತಾಯಿದಿರಾಗ್ಲಿ, ನಾವೇ ಆಗಿರ್ಬೋದು, ನಾನೇ ಅವತ್ತು ಶಾಪ ಹಾಕಿಲ್ಲ, ಶಾಪ ಹಾಕ್ತೀವಿ ಮಕ್ಳಿಗೆ. ನೀನ್ ಇನ್ಮೇಲೆ ಓದಲ್ಲ ಬಿಡು, ನೀನ್ ಫೇಲೇನೆ, ನೀನ್ ನೆಕ್ಸ್ಟ್ ಟೈಮ್ ಫೇಲೇ, ನೀನ್ ಸರಿ ಇಲ್ಲ, ನೀನ್ ಉದ್ಧಾರನೇ ಆಗಲ್ಲ ಲೈಫಲ್ಲಿ. ಅದು ಕಾಂಟ್ರಾಕ್ಟೇ. ನಿಮ್ ಮಕ್ಳಿಗೆ ನೀವೇ ಮಾಡ್ತೀರಾ ನೆಗೆಟಿವ್ ಕಾಂಟ್ರಾಕ್ಟ್. ಆಮೇಲೆ ಮತ್ತೆ ಅದೇ ತಾಯಿ ಓಡ್ ಬರ್ತಾರೆ, ಯಾಕೋ ನನ್ ಮಗಳು ಓದ್ತಾ ಇಲ್ಲ ನೋಡಿ ನೋಡಿ ನೋಡಿ. ನೀವೇ ಮಾಡ್ಬಿಟ್ಟಿದ್ದೀರಲ್ಲ, ಅಲ್ಲಿ ಹೇಳ್ಬಿಟ್ಟಿದ್ದೀರಲ್ಲ, ನೀನ್ ಇಷ್ಟೇ, ನಿನ್ ಲೈಫ್ ಇಷ್ಟೇ, ನೀನ್ ಹಿಂಗೆ ಅಂತ ಹೇಳ್ಬಿಟ್ಟಿರ್ತೀರಲ್ಲ, ಅದು ಕಾಂಟ್ರಾಕ್ಟೇ. ನೀವು ನಿಮ್ ಮಕ್ಳಿಗೆ ಆಗ್ತಿರೋ ಶಾಪ. ಅದಕ್ಕೆ ಯಾವತ್ತು ಎಲ್ಲರೂ ಅದನ್ನೇ ಹೇಳೋದು, ಪಾಸಿಟಿವ್ ಆಗಿ ಮಾತಾಡಿ ಅಂತಾರಲ್ಲ. ಯಾಕೆ ಅಂದ್ರೆ ಈ ತರ ನೆಗೆಟಿವ್ ಕಾಂಟ್ರಾಕ್ಟ್ ಮಾಡ್ಕೊಂಡು ನೀವೇ ಒದ್ದಾಡ್ಬಿಡಿ. ಪಾಸಿಟಿವ್ ಆಗಿ ನಿಮ್ಮ ಮಕ್ಳಿಗೆ ಒಂಥರ ಮೋಟಿವೇಟ್ ಮಾಡ್ಬೇಕು. ನೀವು ಚೆನ್ನಾಗಿ ಮಾಡ್ತಿದ್ಯಾ, ನೀನು ಇನ್ನೂ ಚೆನ್ನಾಗಿ ಮಾಡ್ಬೇಕು, ನಿನ್ಗೆಲ್ಲಾ ಗೊತ್ತಿದೆ, ನೀನ್ ಮಾಡು, ನಿನ್ ಕೈಲಿ ಮಾಡಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಹುಮ್ಮಸ್ ತುಂಬಕ್ಕೆ. ಐನ್ಸ್ಟೀನ್ ಅವ್ರ ತಾಯಿ ಯಾವ ತರ ಮಾಡಿದ್ರು ಅಂತ ಎಲ್ರಿಗೂ ಗೊತ್ತಿದೆ. ಐನ್ಸ್ಟೀನ್ ಅವ್ರ ತಾಯಿ ತುಂಬಾ ಹುಮ್ಮಸ್ ತುಂಬ್ತಿದ್ರಂತೆ ಅವ್ರಿಗೆ, ನೀನೆಲ್ಲಾ ಮಾಡ್ಬೇಕು. ಐನ್ಸ್ಟೀನ್ಗೆ ಸ್ಕೂಲಲ್ಲಿ ಇದ್ ಮಾಡ್ಬಿಟ್ಟಿದ್ರಂತೆ, ನಿಮ್ ಮಗನ ಓದ್ಸಕ್ಕಾಗಲ್ಲ, ನಿಮ್ ಮಗಂಗ ಕ್ಯಾರಿ ಬರಿಲ್ಲ, ಇದಿಲ್ಲ ಅಂತ ಹೇಳ್ಬಿಟ್ಟು. ಅಂದ್ರೆ ಅವಾಗೆಲ್ಲ ಈ ಐಕ್ಯೂಗಳು ನೋಡ್ತಾರಲ್ಲ ಮಕ್ಳದು, ಐಕ್ಯೂ ಎಲ್ಲ ಅವಾಗ ಇರ್ಲಿಲ್ಲ. ಅಂದ್ರೆ ಇವ್ರದ್ದು ಐಕ್ಯೂ ಲೆವೆಲ್ ತುಂಬಾ ಜಾಸ್ತಿ ಇತ್ತಂತೆ. ಅವ್ರ ಅಮ್ಮ ಹೇಳಿದ್ರಂತೆ, ನನ್ನ ಮಗನ ಐಕ್ಯೂ ನನಗೆ ಗೊತ್ತು ಅಂತ ಹೇಳ್ಬಿಟ್ಟು ಅವರೇ ಐನ್ಸ್ಟೀನ್ ಆಗಿದ್ರು. ಅವ್ರ ಮಗ ಒಪ್ಕೊಂಡ್ರು, ಅವ್ರ ತಾಯಿ ಅವ್ರ ಮಗಂದನ್ನ. ಆತರ ನಾವು ನಮ್ಮ ಮಕ್ಳದನ್ನು ಒಪ್ಕೋಬೇಕಾಗತ್ತೆ. ಅದನ್ನ ನಾವು ಕಾಂಟ್ರಾಕ್ಟ್ ಮಾಡ್ಬಾರ್ದು ಮಕ್ಳಿಗೆ, ಆಯ್ತಾ? ಶಾಪ ಹಾಕೋದು. ಅಥವಾ ಗಂಡಂಗೆ, ಅಯ್ಯೋ ಬಿಡ್ರಿ, ನೀವೇನ್ ಮಾಡ್ತೀರಾ, ನೀವೇನ್ ಸಂಪಾದನೆ ಮಾಡ್ತೀರಾ, ಬರೀ ನಿಮ್ದಿದೆ ಆಯ್ತು ಅಂತ ಹೇಳೋದು ಹೇಳ್ಬೋದು. ಆ ತರದ್ ಏನೇನೋ ಮಾಡ್ಕೋತೀವಲ್ಲ ನಾವು, ನಮ್ ಬಗ್ಗೆ ನಾವೇ ಮಾಡ್ಕೋತೀವಿ ಕಾಂಟ್ರಾಕ್ಟ್. ಅಯ್ಯೋ ನನ್ಗ ಈ ಕೆಲ್ಸನ ನನಗ್ ಬರಲ್ಲ, ನನ್ಗ ಓಕೆ ಹಿಂಗಾಗ್ಬಿಟ್ರೆ
ಹಿಂಗಾಗ್ಬಿಡುತ್ತೆ ನನಗೆ ನನ್ನ ಲೈಫಲ್ಲಿ ಕೆಟ್ಟದೇ ಆಗೋದು ನನಗೆ. ನಮ್ಮನ್ನ ನಾವು ಮಾಡ್ಕೊಳ್ಳೋದು ಸೂಕ್ಷ್ಮ ಇರ್ಬೇಕು. ನಾವು ಬದುಕೋದು ಬಹಳ ಕಷ್ಟ ಇದೆ. ಅದಕ್ಕೆ ಅದಕ್ಕೆ ಹಿಮಾಲಯದಲ್ಲಿ ಹೋಗಿ ಕೂತಿರೋದು ಏನಕ್ಕೆ, ಯಾರ ಜೊತೆ ಮಾತಾಡಿದ್ರೆ ಮೌನವಾಗಿರ್ತಾರೆ. ಎಷ್ಟೋ ಜನ ಇವಾಗ ಇದು ನಿಮ್ಗೆ ಗೊತ್ತಲ್ವಾ, ಧ್ಯಾನಗಳೆಲ್ಲ ಇರುತ್ತಲ್ಲ, ವಿಪಾಸನಾಗ ಹೋದ್ರೆ ನೀವು 10 ದಿನ ನೀವೇನು ಮಾತಾಡಂಗಿಲ್ಲ ಯಾರ ಜೊತೆ. ಯಾಕೆ ಅಂದ್ರೆ ನಿಮ್ಮನ್ನೇ ನೀವು ಕಂಡ್ಕೊಳ್ಳೋಂಥದ್ದು. ಆ 10 ದಿನ ಏನಾದ್ರೂ ಮೌನವಾಗಿರಿ, ಏನು ಮಾಡಿದೆ ಅಂತ. ಆಮೇಲೆ ತತ್ವಮಸಿ ಧ್ಯಾನಿಗಳೆಲ್ಲ ಇರ್ತಾರೆ, ಅವರು ಅಷ್ಟೇನೆ. ಎಲ್ಲಾ ಧ್ಯಾನದಲ್ಲೂ ನಿಮ್ಗೆ ಮೌನ ಆಚರಿಸಕ್ ಹೇಳ್ತಾರೆ. 1 ದಿನದ ಮೌನ ವಾರದಲ್ಲಿ. ಹೆಂಗ್ ಉಪವಾಸ ಇರ್ತೀವಿ ಏಕಾದಶಿ ಉಪವಾಸ ಬಂದು ಹೊಟ್ಟೆ ಖಾಲಿ ಇದ್ದಾಗ ತಲೆನೂ ಅಂದ್ರೆ ಕಾಮ್ ಆಗುತ್ತೆ ಅಂತ. ಥಾಟ್ಸ್ ಇರಲ್ಲ ಜಾಸ್ತಿ, ಅದು ಮೈಂಡು 0 ಇರುತ್ತೆ ಥಾಟ್ಸು ಅಂತ. ಅದಕ್ಕೆ ಉಪವಾಸ ಮಾಡಿ ಅಂತ ಹೇಳಿರೋದು. ಇವಾಗ ಏನಂತ ಹೇಳಿದ್ರೆ ಇದು ಮೌನವಾಗಿರ್ಬೇಕು ಅಂತ ಹೇಳ್ತಾರೆ. ಮೌನವಾಗಿದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ದು ಏನೇನು ಕಾಂಟ್ರಾಕ್ಟ್ ಮಾಡ್ಕೊಂಡಿರ್ತೀವಿ ಹಿಂದಿಂದೆಲ್ಲ ನೆಗೆಟಿವ್ ಅದು ಹೋಗ್ತಿರುತ್ತೆ, ಕ್ಲಿಯರ್ ಆಗ್ತಾ ಇರುತ್ತೆ. ಕರ್ಮ ಕ್ಲಿಯರಿಂಗ್ ಅಂದ್ರೆ ಕಾಂಟ್ರಾಕ್ಟ್ ಕ್ಲಿಯರಿಂಗ್ ಅಂತಾನೆ. ಕರ್ಮ ಮಾಡ್ಕೊಳ್ಳೋದು ನಾವು ಮಾತಿಂದಾನೆ ತಾನೆ ಕರ್ಮ. ಇವಾಗ ಕೆಲವ್ರು ಏನ್ ಹೇಳ್ತಾರೆ ಅಂದ್ರೆ ಮಾತಾಡೋ ಇಂಟೆನ್ಷನ್ ಸೆಟ್ ಮಾಡು, ಆಕ್ಷನ್ ಮಾಡ್ಬೇಡ ಅಂತಾರೆ. ನಿನ್ಗೇನು ಅವಾಯ್ಡ್ ಮಾಡಕ್ಕಾಗ್ಲಿಲ್ಲ ಅಂದ್ರೆ ನಿನ್ಗೇನ್ ಥಾಟ್ ಬರ್ತಿದ್ಯಲ್ವಾ, ಇವಾಗ ಯಾರನ್ನೋ ಸಾಯಿಸ್ಬೇಕು ಅಂತ ನಿನ್ಗೆ ಅನ್ಸ್ತಾ ಇಲ್ಲಿ ಬಂತು ಆಯ್ತಾ, ಆದ್ರೆ ಆಕ್ಷನ್ ಮಾಡ್ಬೇಡ. ಆಕ್ಷನ್ ಮಾಡಿದ್ರೆ ಕರ್ಮ ಕಂಪ್ಲೀಟ್ 100% ಬಂದ್ಬಿಡುತ್ತೆ ನಿಂಗೆ. ಇಲ್ಲೂ ಬರಬಾರ್ದು, ಆಕ್ಚುಲಿ ಬರಬಾರ್ದು. ಸೊ ನೀವು ಕ್ರಮೇಣ ಸ್ಲೋ ಆಗಿ ನಂದು ಇದ್ ಮಾಡ್ಕೋತೀನಿ ಅಂತ ಹೇಳೋದಾದ್ರೆ, ಇಲ್ಲಿ ಸಾಯಿಸ್ಬೇಕು ಅಂತ ಬರ್ತಾ ಇದ್ರು ಇಲ್ಲಿ ಬರ್ತಿದೆ ಅಂದ್ರೆ ಸಾಯಿಸ್ಬೇಡಿ, ಅದು ಆಕ್ಷನ್ ತಗೋಬೇಡಿ. ನೆಗೆಟಿವ್ ಏನೇ ಬಂದ್ರು ಆಕ್ಷನ್ಗೆ ನೀವು ಕೈ ಕಟ್ಕೊಂಡ್ಬಿಡಿ, ಆವಾಗ ಆಕ್ಷನ್ ಆಗಲ್ಲ. ಯಾರನ್ನೋ ಹೊಡಿಬೇಕನ್ಸಿದ್ರೆ ಕೈ ಎತ್ತತಿ ಹೊಡೆದು ಬಿಡ್ತೀವಿ ಅಂತ ಇಟ್ಕೊಳ್ಳಿ, ಮಕ್ಕಳನ್ನೇ ಆಗ್ಲಿ ಯಾರನ್ನೇ ಆಗ್ಲಿ. ಮಕ್ಳುಗಳೇ ತುಂಬಾ ಸುಲಭ ನಮ್ಗೆ, ಪಾಪ ಅವ್ರಿಗೆ ಡಿಫೆಂಡ್ ಮಾಡ್ಕೊಳಕ್ ಬರಲ್ವಲ್ಲ. ಇವಾಗ ತಂದೆ ತಾಯಿಗೆ ಹೊಡಿತಿದ್ದಾರೆ ಜನ, ಅದು ಬೇರೆ ವಿಷಯ. ಆಶ್ರಮಕ್ಕೆ ಕಳಿಸ್ತಾರೆ, ಅದು ಮನೇಲಿ ಅದನ್ನ ಎಷ್ಟೋ ಜನದ ಮನೇಲಿ ನಡೀತಿದೆ. ಅದು ಎಲ್ಲ ಗೊತ್ತಿರೋ ಸ್ಟೋರಿನ ಆಯ್ತಾ. ಯಾರ ಮೇಲೆ ಕೋಪಕ್ಕೆ ಹೊಡೆದು ಬಿಡ್ತೀವಿ, ಹೊಡಿಬಾರ್ದು, ಹೊಡೆದು ಬಿಡ್ತೀವಿ. ಅದಕ್ಕೆ ಆಕ್ಷನ್ ತಗೊಳಕ್ ಮುಂಚೆ ಸ್ಟಾಪ್ ಮಾಡ್ಬಿಡ್ಬೇಕಲ್ಲಿ. ಇಲ್ಲಿ ಬಂತಾ ಆ ಕರ್ಮ ಓಕೆ ಅನ್ಭವ್ಸು, ಹೊಡೆದಿರೋ ಕರ್ಮ ನಿಂಗೆ 100 ಸಿಕ್ಬಿಡುತ್ತೆ. ಆಕ್ಷನ್ ಮಾಡಬಾರ್ದು. ಈಗ ಕೆಲವರು ಗಂಡ ಜಗಳ ಆಗುತ್ತೆ, ಡೈವರ್ಸ್ ಕೊಡ್ತಾರೆ. ಇದು ಜಾಸ್ತಿ ನಡೀತಿದೆ, ಡೈವರ್ಸ್ ಕೊಡೋದು ಕೇಸ್ ನಡೀತಿದೆ. ಕೆಲವು ಬೇರೆಯವರ ಸಂಬಂಧ ಇಟ್ಕೊಂತಾರೆ, ಗಂಡ ಬೇರೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಅದು ಇರುತ್ತೆ. ಇದಕ್ಕೆಲ್ಲ ಏನಾದ್ರು ಬೇರೆ ಕಾರಣ ಇರುತ್ತಾ? ಮುಂಚಿನ ರೆಕಾರ್ಡ್ ಇರುತ್ತೆ ಅದಕ್ಕೆ ಸಂಬಂಧ ಬರೋದು? ಇರುತ್ತೆ, ಎಲ್ಲಾನು ಇರ್ತದೆ ರೆಕಾರ್ಡ್ ಅಲ್ಲಿ. ನಾವು ಸೂಕ್ಷ್ಮವಾಗಿ ಗಮನಿಸ್ಬೇಕು, ಸೂಕ್ಷ್ಮವಾಗಿ ಅದನ್ನ ಏನು ಇವ್ರಿಗೋರ್ಗು ಸಂಬಂಧ. ಇವಾಗ ನೋಡಿ, ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಅಂತೀವಿ. ಯಾವ್ದೋ ಒಂದು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ನಾನು ಬಂದಿತ್ತು. ಅವಾಗ ನೋಡಿದಾಗ ಏನು ಅಂತ ಹೇಳಿದ್ರೆ, ಅವ್ರಿಗೆ ಇವಾಗ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಇವಾಗ ಪ್ರೀತಿ ಬರುತ್ತೆ ಒಬ್ರು ನೋಡಿದಾಗ ನಮ್ಗೆ. ಅದು ಯಾವ ತರ ಪ್ರೀತಿ ಬರ್ತಿದೆ ಅವ್ರ ಮೇಲೆ ಅಂತ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಅಲ್ಲೇನಾಗಿದೆ, ಎಕ್ಸ್ಟ್ರಾ ಮ್ಯಾರಿಟಲ್ ಇರೋ ಹೆಂಗ್ಸು ಆಕ್ಚುಲಿ ಈ ಮನುಷ್ಯನ ತಾಯಿ ಆಗಿದ್ದು ಹಿಂದಿನ ಲೈಫಲ್ಲಿ. ಅದು ತಾಯಿ ಮಗನ ಪ್ರೀತಿ ಬರ್ತಾ ಇರೋದು. ಅದು ಆ ಪ್ರೀತಿ ಕೆಲವೊಂದ್ಸಲ ಉಕ್ಕಿ ಬರುತ್ತೆ ಒಳಗಡೆಯಿಂದ ಪ್ರೀತಿ. ಇವಾಗ ಮಕ್ಳದಾದ್ರೆ ನಾವು ಮಕ್ಳನ್ನ ಪ್ರೀತಿ ಮಾಡ್ತೀವಿ. ಇವಾಗ ದೊಡ್ಡವ್ರು ಎಲ್ಡರ್ಸ್ ಆದ್ರೆ ಒಂದು ಪ್ರೀತಿನ ಅದೇ ತರ ತಗೋತೀವಿ ನಾವು. ಇವಾಗ ತಮ್ಮ ಇರ್ಬೋದು, ಹಿಂದಿನ ಜನದವರು ತಮ್ಮನ ಪ್ರೀತಿನ ನಂಗೆ ಅಕ್ಕ ಏನ್ ಪ್ರೀತಿ ತೋರಿಸ್ತಾಳೋ ತಮ್ಮಂಗೆ ಅದೇ ಬರ್ತಾ ಇರ್ಬೋದು ಅನ್ಸುತ್ತೆ. ಆದ್ರೆ ಅದನ್ನ ಹುಡುಗ ಹುಡುಗಿ ಆಗಿರೋದ್ರಿಂದ ರೆಕ್ಟಿಫೈ ಮಾಡಲ್ಲ ಅವ್ರದನ್ನ, ಅದು ಯಾವ ತರ ಪ್ರೀತಿ ಅಂತ. ಅದು ಬೇರೆ ಟೈಪ್ ಹೋಗುತ್ತೆ. ಬಟ್ ಹಿಂದಿನ ಜನದಲ್ಲಿ ನೀವು ಹೋಗಿ ನೋಡಿದಾಗ ಅಕ್ರಮ ಸಂಬಂಧ ಇಟ್ಕೊಂತಾರಲ್ಲ, ಈ ಅಕ್ರಮ ಸಂಬಂಧ ಇಡೋಕೆ ಅದು ಈಗ ಅವ್ರು ಹೇಳ್ತಾರೆ, ನಾವು ಮಾಡಿದ ತಪ್ಪು ಯಾರಿಗೆ ಕಾಣಿಸಲ್ಲಪ್ಪ, ನಾವು ಬೇರೆ ಒಂದ್ ಕಡೆ ನನ್ನ ಹೆಂಡತಿ ಗೊತ್ತಾಗಲ್ಲ, ನಾನೇನೋ ಇಲ್ಲಿ ಬೇರೆ. ಅದು ನಿಮ್ಗೆ ಇದರಲ್ಲಿ ತಿಳ್ಕೊಬಹುದು, ತಿಳ್ಕೊಬಹುದು. ಅದಕ್ಕೆ ಒಪ್ಪಿಗೆ ಹೆಂಗೆ ಎಲ್ಲಾನು ತಿಳ್ಕೊಬಹುದು. ಯಾಕಂದ್ರೆ ಮೊನ್ನೆ ಒಬ್ರು ವ್ಯಕ್ತಿ, ಅಂದ್ರೆ ಅವರು ಹಿಂದಿಯವ್ರು ಬಿಡಿ, ಅವ್ರೇನ್ ಕನ್ನಡ ನೋಡಲ್ಲ, ಹಂಗಾಗಿ ಹೇಳ್ಬೋದು. ಆದ್ರೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಅರ್ಥ ಆಗ್ಲಿ ಜನಕ್ಕೆ ಅಂತ ಅಷ್ಟೇ. ನಾವೇನ್ ಗುಟ್ಟನ್ನ ರಿವೀಲ್ ಮಾಡಲ್ಲ ನಾವು ಕ್ಲೈಂಟ್ಸ್ದು. ಆದ್ರೂ ಹೇಳ್ತಿದ್ರೆ ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗಲ್ಲ ಅಂತ. ಅವ್ರೇನು ಅಂದ್ರೆ ಅವ್ರ ಹೆಂಡತಿನೂ ಹೀಲರೇ ಅಂತೆ. ಆದ್ರೆ ಇವ್ರೇನಂದ್ರೆ ಇವ್ರು ಸ್ವಲ್ಪ ಜೋವಿಯಲ್ ಪರ್ಸನ್ ಅಂತ. ಅಯ್ಯಪ್ಪ, ನನ್ನ ಹತ್ರ ರೀಡಿಂಗ್ ಬಂದಿದ್ದು. ಅವ್ರೇನಂದ್ರೆ ಎಲ್ಲಾ ಹೆಣ್ಮಕ್ಳು ಮಕ್ಳ ತರ ಮಾತಾಡ್ಸೋದು. ಏನಮ್ಮ ಚೆನ್ನಾಗಿದ್ಯಾ, ಏನು ಸ್ವಲ್ಪ ಓವರ್ ಏನಂತ ಹೇಳ್ತಾರೆ, ಇದು ಲೀನಿಯನ್ಸ್ ತಗೊಂಡು ಮಾತಾಡೋದು. ಕೆಲವ್ರು ಏನಂದ್ರೆ ಬೇರೆ ಹೆಂಗಸ್ರ ಜೊತೆ ಮಾತಾಡಲ್ಲ, ಎಷ್ಟಿರ್ಬೇಕೋ ಹೆಂಗಸ್ರ ಜೊತೆ ಅಷ್ಟಿರ್ತಾರೆ. ಇವರು ಸ್ವಲ್ಪ ಲೀನಿಯನ್ಸ್ ಜಾಸ್ತಿ ತಗೋತಾರೆ ಮಾತಾಡುವಾಗ, ಫ್ರೀಡಮ್ ಜಾಸ್ತಿ ತಗೋತಾರೆ. ಬಟ್ ಇವ್ರಿಗೆ ಯಾವುದೇ ತರ ಅನೈತಿಕ ಸಂಬಂಧ ಇರಲಿಲ್ಲ. ಚೆಕ್ ಮಾಡಿದೆ ನಾನು ಅದನ್ನ, ನನಗ್ ಬಂದಿದ್ದು ನನ್ನ ರೆಕಾರ್ಡ್ಸ್ ಅಲ್ಲಿ ನನ್ನ ಮಾಸ್ಟರ್ಸ್ ಹೇಳ್ತಾ ಇದ್ದೀನಿ. ಅವರು ರೆಕಾರ್ಡ್ ಮಾಡ್ಕೋತೀನಿ ನಾನು, ನನ್ನ ಹೆಂಡತಿಗೆ ತೋರಿಸ್ಬೇಕು. ನನ್ನ ಹೆಂಡತಿ ಮಗನ ಜೊತೆ ಹೊರಟೋಗಿದ್ದಾರೆ, ನಾನು
ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಇಟ್ಕೊಂಡಿದೀನಿ ಅಂತ ನನ್ನ ಹೆಂಡತಿಗೆ ಅನುಮಾನ. ಯಾಕಂದ್ರೆ ನಾನು ಎಲ್ಲಾ ಹೆಂಗಸರ ಜೊತೆ ಫ್ರೀ ಆಗಿ ಮಾತಾಡ್ತೀನಿ. ಫ್ರೀ ಆಗಿ ಅಷ್ಟೇ ಮೇಡಮ್ ನಾನು ಮಾತಾಡೋದು. ದಯವಿಟ್ಟು ಚೆಕ್ ಮಾಡಿ, ನಂಗೆ ಏನಾರ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಇದ್ರೆ ನೀವು ರೆಕಾರ್ಡ್ ಅಲ್ಲಿ ಚೆಕ್ ಮಾಡಿ ನನ್ನ ಹೆಂಡತಿಗೆ ಹೇಳಿ ನಾನು ರೆಕಾರ್ಡ್ ಮಾಡ್ಕೋತೀನಿ ಅಂತ. ಸೊ ನಾವು ಚೆಕ್ ಮಾಡಿದಾಗ ಅವ್ರಿಗೆ ಆ ಥರದ್ದು ಏನು ಇರಲಿಲ್ಲ. ಸೊ ಇದ್ರೆ ಅಲ್ಲಿ ಗೊತ್ತಾಗುತ್ತೆ. ಈಗ ಇಂಥದ್ದು ಕೇಸ್ ಇದ್ರೆ ಎಲ್ಲಾನು ಇಲ್ಲಿ ತಿಳ್ಕೊಬಹುದು, ಆಕರ್ಷಕ ಕಡೆ ಎಲ್ಲ ತಿಳ್ಕೊಬಹುದು, ಎಲ್ಲ ತಿಳ್ಕೊ ಯಾವುದೇ ವಿಷಯಗಳು. ಎಕ್ಸಾಂಪಲ್ ಒಬ್ಬರು ಕಳ್ತನ ಮಾಡಿದ್ರೆ ಅನ್ಕೊಳ್ಳಿ, ಯಾರೋ ನಮ್ಮ ಮನೇಲಿ ಒಂದು ಗೋಲ್ಡ್ ಕಳ್ತನ ಆಯ್ತು, ಇದನ್ನ ಆಕರ್ಷಕ ಆಕರ್ಷಕ ರೆಕಾರ್ಡ್ ಅಲ್ಲಿ ತಿಳ್ಕೊಬಹುದು. ಯಾರ್ದು ಪರ್ಮಿಷನ್ ಬೇಕಾಗುತ್ತೆ? ಯಾರ್ದು ಪರ್ಮಿಷನ್ ಇಲ್ಲ. ಇವಾಗ ಮನೆ ಯಾರು ಕಳ್ಕೊಂಡಿದಾರೋ ಅವ್ರ ಪರ್ಮಿಷನ್ ಕೊಡ್ಬೇಕು. ಓಕೆ ಓಕೆ, ಈ ತರದೆಲ್ಲ ತಿಳ್ಕೊಬಹುದು ನಾವು. ತಿಳ್ಕೊಬಹುದು. ಯಾಕಂದ್ರೆ ನಿಮ್ಗೆ ಜ್ಯೋತಿಷ್ಯರ ಹತ್ರ ಕೆಲವು ಸಲ ಗೊತ್ತಾಗಲ್ಲ, ಕೆಲವರು ಅಂಜನ ಪ್ರಶ್ನೆ ಕೇಳ್ತಾರೆ. ಇಲ್ಲಿ ಯಾವ ಪ್ರಶ್ನೆ ಬೇಕಾ ತಿಳ್ಕೊಬಹುದು, ಯಾವ ಪ್ರಶ್ನೆ ಬೇಕಾದ್ರೂ ತಿಳ್ಕೊಬಹುದು. ಇಲ್ಲಿ ಇದೊಂದು ಆಪರ್ಚುನಿಟಿ ನೀವು ಕೊಟ್ರಿ ನನಗೆ, ಥ್ಯಾಂಕ್ ಯು. ಈ ಕ್ವಶನ್ ಕೇಳಿ ಎಷ್ಟೋ ಜನ ಮನೆಗಳಲ್ಲಿ ಕಳ್ತನ ಆಗ್ತಿರುತ್ತೆ, ಕಳೆದೋಗಿರುತ್ತೆ ವಸ್ತುಗಳು. ಆದ್ರೆ ಒಂದ್ ಮಂತ್ರ ಇದೆ, ಎಲ್ರಿಗೂ ಗೊತ್ತಿರುತ್ತೆ, ಕೆಲವ್ರು ಗೊತ್ತಿರುತ್ತೆ, ಕೆಲವ್ರು ಗೊತ್ತಿರಲ್ಲ. ಅದಕ್ಕೆ ಹೇಳ್ತಾ ಇದೀನಿ, ಕಾರ್ತ್ಯ ವೀರ್ಯಾರ್ಜುನ ಅಂತ ಮಂತ್ರ ಸಿಗುತ್ತೆ ನಿಮ್ಗೆ. ಅಥವಾ ನೀವು ಕಳೆದೋಗಿರೋ ವಸ್ತುನ ಬರೀ ಕಾರ್ತ್ಯ ವೀರ್ಯಾರ್ಜುನ ಅನ್ಬಿಟ್ರೆ ನಿಮ್ಗೆ ಸಿಕ್ಬಿಡುತ್ತೆ ಆ ವಸ್ತು. ನನ್ನ ಜೀವನದಲ್ಲಿ ಆಗಿದೆ ಎಷ್ಟೋ ಸಲ, ನಾನು ತುಂಬಾ ಕ್ಲೈಂಟ್ಸ್ ಹೇಳಿದೀನಿ. ಅದ್ ಮಾಡಿ ಯಾರೊಬ್ರು ಅವರು ಅನುಭವ ಹೇಳ್ಕೊಂಡಿದ್ರು ಇದ್ರ ಚಾನಲ್ ಅಲ್ಲಿ. ಅವರು ಒಂದು ಗುರುಗಳವರು, ಅವರು ಈಗ ಬೆಂಗಳೂರು ಬರ್ಬೇಕಾದ್ರೆ ಹಿಂಗೆ ಮಿಸ್ಯೂಸ್ ಆಯ್ತಂದ ಅವರು ಗೋಲ್ಡ್. ಅವ್ರು ಗುರುಗಳು, ಗಂಡ ಹೆಂಡತಿ ಮಕ್ಕಳು ಬಂದಿದ್ರು ಕಾರಲ್ಲಿ. ಬೆಂಗಳೂರು ಬಂದು ಆ ಮದುವೆ ಯಾವ್ದು ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಗೋಲ್ಡ್ ಇದ್ರಲ್ಲಿದ್ರಂತೆ, ರೆಸಾರ್ಟ್ ಅವ್ರಲ್ಲಿ ಹೋಟ್ಲಲ್ಲಿ ಗೋಲ್ಡ್ ಕಂಪ್ಲೀಟ್ ಬಿಟ್ಟೋಗಿದ್ರಂತೆ. ಬಿಟ್ಟೋಗಿ ಮಧ್ಯಾಹ್ನಕ್ಕೆ ಹೋಗ್ಬೇಕಾರೆ ಅವ್ರ ಊರಿಗೆ, ಚಿತ್ರದುರ್ಗ ಎಲ್ಲ ಊರ್ ಕಡೆ ಹೋಗ್ಬೇಕಾರೆ ಕಾರ್ ಅರ್ಧದಲ್ಲಿ ಎಲ್ಲ ಟಿಫನ್ ಮಾಡೋದ್ರೆ ನಮ್ಗೆ ಸಡನ್ ನೆನಪಾಯ್ತಂತೆ. ಅವ್ರಿಗೆ ಈ ವಿದ್ಯೆ ಗೊತ್ತಿ, ಬೇರೆ ಇವ್ರು ಗುರುಗಳು ಇವರು ಬೇರೆ ಶಿಷ್ಯಂದ್ರೆ ಹೇಳ್ಕೊಟ್ಟಿದ್ದಾರೆ, ಅವ್ರು ಪರಿಹಾರ ಮಾಡಿದ್ದಾರೆ. ಇವ್ರಿಗೆ ಯಾಕೆ ಹೌದಲ್ವ ಟಕ್ ಅಂತ ಇವ್ರು ಅದನ್ನ ಹೇಳ್ಕೊಂಡು ಬಂದಿಲ್ಲಂತೆ. ಹಂಗು ಟಕ್ ಅಂತ ಅಲ್ಲಿ ಇದು ಮಾಡ್ಕೊಟ್ಟು ಕಾರ್ ತಿಸ್ಕೊಂಡು ವಾಪಸ್ ಬಂದ್ರಂತೆ. ಕಾರ್ಯ ಹೇಳಿದ್ರೆ ಈ ಮಂತ್ರ ಹೇಳ್ಕೊಂಡು ರಿಟರ್ನ್ ಬಂದ್ರಂತೆ. ಬರ್ಬೇಕಾರೆ ಆ ಗೋಲ್ಡ್ ತಗೊಂಡು ಒಂದು ಡಸ್ಟ್ಬಿನ್ ಅಲ್ಲಿ ಇದೆ ಅಂತೆ. ಗೋಲ್ಡ್ ಫುಲ್ ಅವ್ರದ್ದು ಹೆಂಗ್ಸದು, ಅವ್ರು ಸ್ನಾನ ಮಾಡಕ್ ಹೋದಾಗ ಇಟ್ಟಿದಂತೆ ಡಸ್ಟ್ಬಿನ್ ಅಲ್ಲಿ ಆ ಗೋಲ್ಡ್ ಫುಲ್ ಇದೆ ಅಂತ. ಹಂಗೆ ಇದೆ ಅಂತ. ಹೋಟ್ಲವ್ರಿಗೆಲ್ಲ ಫೋನ್ ಮಾಡಿದ್ರಂತೆ, ಈ ತರ ಆಗಿದೆ ಗೊತ್ತಿಲ್ಲ ಸರ್, ಸಿಕ್ತಲ್ಲ ಅಂದ್ರಂತೆ. ಅವರು ಅವರೇ ಬಂದು ನೋಡಿದ್ರೆ ಇದೆ ಅಂದ್ರೆ ನೀವು ಹೇಳ್ಬೇಕು ಸತ್ಯ. ಅದು ಬಗ್ಗೆ ಸ್ವಲ್ಪ ಹೇಳ್ಬೋದಾ ಮಂತ್ರ ಪ್ರೇಕ್ಷಕರಿಗೆ? ಕಾರ್ತ್ಯ ವೀರ್ಯಾರ್ಜುನ ಮಂತ್ರ ನಂಗೆ ಅಷ್ಟು ಬೈ ಹಾರ್ಟ್ ಇಲ್ಲ. ನಾನು ಆನ್ಲೈನ್ ನಾನು ಏನ್ ಮಾಡ್ತೀನಿ, ಕಾರ್ತಿ ವೀರ್ಯಾರ್ಜುನ ಅಂತ ಒಬ್ಬ ಹುಡುಗಿದ ಏನಾಗಿತ್ತು ಅಂದ್ರೆ, ಅವ್ರ ತಾಯಿ ಬಂದ್ರು ನಂಗೆ. ಅವ್ರದ್ದು ಹುಡುಗಿ ಜಿಮ್ ಅಲ್ಲಿ ಕಳ್ಕೊಂಡಿತ್ತದು ರಿಂಗ್, ಗೋಲ್ಡ್ ರಿಂಗು. ಜಿಮ್ ಇಂದ ಮನೆಗೆ ಬರೋಷ್ಟ್ರಲ್ಲಿ ಇರ್ಲಿಲ್ಲ ಗೋಲ್ಡ್ ರಿಂಗ್ ಅವಳ್ದು. ನಾನು ನೋಡಿದಾಗ ಜಿಮ್ಮಲ್ಲೇ ಇದೆ, ಯಾವುದೋ ಹುಡುಗ ಎತ್ಕೊಂಡು ಹೋಗಿದ್ದಾನೆ ಅಂತ ಹೇಳಿದೆ ನಾನು ಚೆಕ್ ಮಾಡಿಬಿಟ್ಟು. ಅವಳು ಮನೆ ಫುಲ್ ಹುಡುಕಿದಾರೆ ಅವರು ಪಾಪ, ಮನೇಲಿ ಎಲ್ಲೂ ಇರ್ಲಿಲ್ಲ, ತುಂಬಾ ಸಲ ಹುಡುಕಿದ್ದಾರೆ. ಕಾರ್ತ್ಯ ವೀರ್ಯಾರ್ಜುನ ಮಂತ್ರ ಬಿಟ್ಟಿಲ್ಲ ಇವರು, ದಿನ ಹೇಳ್ತಿದ್ರಂತೆ. ಒಂದಿನ ಅವ್ರ ಮಗಳದು ದಿವಾನ ಕಾಟ್ ಹತ್ರನೇ ಇತ್ತಂತೆ. ಅವ್ರು ನನಗೆ ಫೋನ್ ಮಾಡಿ ಹೇಳಿದ್ರು. ಅವಾಗಿಂದ ನಾನು ಕಾರ್ತ್ಯ ವೀರ್ಯಾರ್ಜುನ ಮಾಡ್ತೀನಿ. ತುಂಬಾ ಜನಕ್ಕೆ ಕಳ್ತನ ಆಗಿರೋ ದುಡ್ಡು ಸಿಕ್ಕಿದೆ, ಅದು ಮಾಡಿ. ಯಾಕಂದ್ರೆ ಇದೊಂದು ಅವಕಾಶ ಸಿಕ್ತು ಪಾಪ ಹೇಳಕ್ಕೆ. ಹೌದು, ಇಲ್ಲಾಂದ್ರೆ ನಾವು ಅದೇ ಪರ್ಟಿಕ್ಯುಲರ್ ಮಾಡಕ್ಕಾಗಲ್ಲ. ಕಾರ್ತ್ಯ ವೀರ್ಯಾರ್ಜುನ ಒಂದು ನೆನ್ಪಿಟ್ಕೊಂಡು ಮಾಡಿ ಹೆಲ್ಪ್ ಆಗುತ್ತೆ. ಈಗ ನಿಮ್ಗೆ ತುಂಬಾ ಮನೆ ಪ್ರಾಬ್ಲಮ್ಗಳು ಸಿಕ್ಕಾವಡೆ ತೊಂದರೆಗಳು ಇರೋರಿಗೆ, ರೋಗ ರುಜಿನಗಳು ಇರ್ಬೋದು, ಅಥವಾ ಕೆಲವರಿಗೆ ಮದುವೆ ಆಗಲ್ಲ, ಕೆಲವರಿಗೆ ನಾಗದೋಷ ಇರುತ್ತೆ, ಏನೇನೋ ದೋಷಗಳು ಇರ್ತದೆ, ಕಾರಣ ಇರುತ್ತೆ ಅಲ್ವಾ? ಇಲ್ಲ ಮನೆಯಲ್ಲಿ ತುಂಬಾ ಗಲಾಟೆಗಳು ಗೊಂದಲಗಳು ನಡೀತಾ ಇರ್ತದೆ, ನೆಮ್ಮದಿರಲ್ಲ, ಶಾಂತಿ ಇರಲ್ಲ. ಇದಕ್ಕೆ ಏನಾದ್ರು ಕಾರಣ ಇದ್ರೆ ನಿಮ್ಗೆ ಆಕರ್ಷಕ ರೆಕಾರ್ಡಲ್ಲಿ ನಿಮ್ಗೆ ಅದು ಗೊತ್ತಾಗುತ್ತಲ್ವಾ? ಯಾವುದೇ ಕಾರಣಕ್ಕೂ ಗೊತ್ತಾಗುತ್ತೆ. ನೀವು ಅದನ್ನ ಪರಿಹಾರನ ಮಾಡಿಸ್ಕೊಡ್ತೀರಾ ಯಾವ ತರ? ಇವಾಗ ಏನಂದ್ರೆ ಆಕರ್ಷಕ ರೆಕಾರ್ಡ್ ಅಲ್ಲಿ ನಾವು ಓದ್ತೀವಲ್ವಾ, ಪ್ರಾಬ್ಲಮ್ ಬಂದಿರ್ತಾರೆ. ನಾವೇನ್ ಮಾಡ್ತೀವಿ, ಯಾಕೆ ಈ ಪ್ರಾಬ್ಲಮ್ ಬಂದಿದೆ ಅಂತ ಚೆಕ್ ಮಾಡಿದಾಗ ಹಿಂದಿನ ಜನ್ಮದಲ್ಲಿ ಮಾಡಿರೋ ಕರ್ಮಗಳಿಂದ ಈ ಪ್ರಾಬ್ಲಮ್ ಬಂದಿದೆ. ಸರಿ, ಇವಾಗ ಈ ಕರೆಂಟ್ ಪ್ರಾಬ್ಲಮ್ ಏನ್ ಸೊಲ್ಯೂಷನ್ ಮಾಡ್ಬೇಕು ಅಂತ ಹೇಳಿದ್ರೆ ಮಾಸ್ಟರ್ಸ್ ಹೇಳ್ತಾರೆ. ಇಲ್ವಾ, ಅದ್ ಮಾಡಿದಾರಲ್ಲ ಕರ್ಮ, ಅದಕ್ಕೆ ಕ್ಷಮೆ ಕೇಳಿಸ್ತಾರೆ. ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ರೆ ಅದನ್ನ ಬ್ರೇಕ್ ಮಾಡಿಸ್ತಾರೆ. ಇಲ್ವಾ, ಇನ್ನೊಂದ್ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಪರಿಹಾರ ಹೇಳ್ತಾರೆ. ಏನು, ಯಾವ ದೇವಸ್ಥಾನಕ್ಕೆ ಹೋಗಿ ಏನ್ ಮಾಡ್ಬೇಕು, ಇಲ್ಲ ಯಾವ್ದಾರ ಪೂಜೆ ಮಾಡ್ಬೇಕಾ, ಅದೆಲ್ಲ ಹೇಳ್ತಾರೆ. ಪರಿಹಾರ ಅಲ್ಲೇ ತೋರಿಸ್ತಾರೆ, ಅಲ್ಲೇ ತೋರಿಸ್ಬಿಡ್ತಾರೆ. ಬುಕ್ಕಲ್ಲೇ ತೋರಿಸ್ತಾರೆ, ಬುಕ್ಕಲ್ಲೇ ತೋರಿಸ್ತಾರೆ. ಬರ್ದಿರುತ್ತೆ, ಎಲ್ಲ ಬರ್ದಿರ್ತಾರಲ್ವಾ? ಅದು ಯಾವ ತರ ಇರುತ್ತೆ ಕನ್ನಡದಲ್ಲಿ? ಇವಾಗ ನನ್ಗೆ ಏನಂತ ಹೇಳಿದ್ರೆ ಕಂಪ್ಲೀಟ್, ಕೆಲವರು ತುಂಬಾ ಜನ ಬುಕ್ ನೋಡಿರೋರು ಬುಕ್ಕನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ನಿಮ್ ಬುಕ್ ಗೋಲ್ಡನ್ ಕಲರ್ ಅಲ್ಲಿ ಇದೆ, ಬುಕ್ ಇಷ್ಟು ದಪ್ಪ ಇದೆ, ಬುಕ್ ಹಾರ್ಕೊಂಡ್ ಬಂತು, ಬುಕ್ಕಲ್ಲಿ ವರ್ಡ್ಸ್ ಎಲ್ಲ ಬರ್ದಿದೆ, ಗೋಲ್ಡನ್ ಕಲರ್ ವರ್ಡ್ಸ್ ಅಲ್ಲಿ ಬರ್ದಿದೆ ಅಂತ ಹೇಳ್ತಾರೆ. ಲ್ಯಾಂಗ್ವೇಜ್ ಏನಂತ ಹೇಳಿದ್ರೆ ಅದು ಆಕಾಶದಲ್ಲಿ ನೀವು ಯಾವ ಲ್ಯಾಂಗ್ವೇಜ್ ಓದಕ್ ಇಂಟೆನ್ಷನ್ ಇಟ್ಕೊಂಡು ಕೂತ್ಕೊಳ್ತಾರೆ, ಆ ಲ್ಯಾಂಗ್ವೇಜ್ ಅಲ್ಲಿ ಕಾಣುತ್ತೆ. ಆ ಲ್ಯಾಂಗ್ವೇಜ್ ಅಲ್ಲಿ ಕಾಣಿಸುತ್ತೆ. ಇವಾಗ ನನಗೆ ಏನು ಅಂದ್ರೆ
ನನಗೆ ಕಂಪ್ಲೀಟ್ ಕೇಳಿಸುತ್ತೆ, ನನಗೆ ಕಾಣಿಸುತ್ತೆ. ಬುಕ್ಕು ನಾನು ಕಂಪ್ಲೀಟ್ ಹಿಂಗ್ ನೋಡಲ್ಲ, ಆದ್ರೆ ಬುಕ್ಕಲ್ಲಿ ಇರೋದೆಲ್ಲ ನನಗೆ ಪಿಕ್ಚರ್ ತರ ಕಾಣಿಸುತ್ತೆ. ಇವಾಗ ನಡೀತಾ ಇರೋದು ಇವಾಗ ಹೇಗ್ ಮೂವಿಯಲ್ಲಿ ಬ್ಯಾಕ್ ಗ್ರೌಂಡ್ ಹಿಂಗ್ ಆಯ್ತು ಅಂತ ಪಿಕ್ಚರ್ ತೋರಿಸ್ತಾರಲ್ಲ, ಇಮೇಜಸ್ ಆ ತರ ಈ ವ್ಯಕ್ತಿ ಏನ್ ಮಾಡ್ತಿದ್ದಾನೆ, ಯಾರನ್ನ ಸಾಯಿಸಿದ್ದಾನೆ, ಯಾರಿಗ್ ವಿಷ ಹಾಕ್ತಾ ಇದ್ದಾನೆ, ಇವಾಗ ಕೊಂದ ಮೇಲೆ ಅದನ್ನ ಏನ್ ಮಾಡ್ದ, ಅದನ್ನೆಲ್ಲಾನು ಕಾಣುತ್ತೆ. ಇದೇ ತರ ಆಕಾಶಿಕಲ್ಲಿ ಏನಾಗಿತ್ತು ಅಂದ್ರೆ ಒಬ್ರಿಗೆ ತುಂಬಾ ಇದಿತ್ತು ಪ್ರಾಬ್ಲಮ್, ಸ್ಕಿನ್ ಪ್ರಾಬ್ಲಮ್ ಇಶ್ಯೂ ಇತ್ತು. ಅವಾಗ ನಾನು ಆಕಾಶಿಕ್ ಚೆಕ್ ಮಾಡಿದಾಗ ಅವ್ರ ಹಿಂದಿನ ಜನ್ಮದಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಸ್ಲೇವರಿ ಬಗ್ಗೆ ಮಾತಾಡಿದ್ವಿ ನಾವು. ಸ್ಲೇವ್ಸ್ ತರ ಇಟ್ಕೊಂಡಿದ್ರು ಅವರು, ರಾಣಿ, ಒಂದು ಜನ್ಮದಲ್ಲಿ ರಾಣಿ ಅವರು ಸ್ಲೇವ್ಸ್ ತರ ಇಟ್ಕೊಂಡಿದ್ರು. ಅವ್ರು ಏನ್ ಮಾಡಿದಾರೆ, ಅಷ್ಟು ಜನ ಮಕ್ಕಳನ್ನ ಒಂದು ಮನೇಲಿ, ಆ ಮಕ್ಳುಗಳೆಲ್ಲ ಇತ್ತಲ್ಲ ಸೇವರಿ ಮಕ್ಕಳು, ಅವ್ರಿಗೆ ಬೆಂಕಿ ಹಚ್ಬಿಟ್ಟು ಸಾಯಿಸ್ಬಿಟ್ಟಿದ್ದಾರೆ. ಈ ಜನ್ಮದಲ್ಲಿ ಅವ್ರಿಗೆ ಮೈಯೆಲ್ಲ ಸುಟ್ಟೋಗೋ ತರ ನೆವೆ, ಇದು ಉರಿ ಎಲ್ಲ. ಅವಾಗ ಅದನ್ನ ನೋಡಿದ ಮೇಲೆ ಅವರು ಹೇಳಿದ್ದು ಪ್ರಾಬ್ಲಮ್ ಸಾಲ್ವ್ ಆದ್ಮೇಲೆ ಇವ್ರಿಗಿಲ್ಲಿ ಸಾಲ್ವ್ ಆಯ್ತು ಪ್ರಾಬ್ಲಮ್. ಅಲ್ಲಿ ಪರಿಹಾರ ಆಗಿದ ತಕ್ಷಣ ಅಲ್ಲಿ ಹೇಳಿದ್ ಪರಿಹಾರ ಮಾಡ್ಕೊಂಡ್ರವ್ರು. ಸೋಲ್ಗೆ ಫರ್ಗಿವ್ನೆಸ್ ಕೇಳಿದ್ವಿ. ಅಷ್ಟು ಆತ್ಮಗಳು, ಯಾವ್ಯಾವ ಆತ್ಮಗಳು ನರಳ್ತಾ ಇತ್ತು ಅವ್ರಿಗೆಲ್ಲ ಫರ್ಗಿವ್ನೆಸ್ ಕೇಳಿದ್ಮೇಲೆ ಇವ್ರಿಗಿಲ್ ಸ್ಕಿನ್ ಪ್ರಾಬ್ಲಮ್ ಸಾಲ್ವ್ ಆಯ್ತು. ಸೊ ಆಕಾಶಕ್ನ ಲೈಟ್ ಆಗಿ ತಗೊಳಕ್ಕೆ ಹೋಗ್ಬೇಡಿ ಯಾರು. ಅದು ನನ್ನ ಹತ್ರ ಮಾಡಿಸ್ತಿರೋ ನೀವು ಆಕಾಶಕ್ಕೂ ಬೇರೆ ಯಾರ ಹತ್ರನಾರು ಮಾಡಿಸಿ, ತಪ್ಪೇ ಇಲ್ಲ. ಆದ್ರೆ ಆಕಾಶಿಕ್ ರೆಕಾರ್ಡ್ಗೆ ಅಷ್ಟು ಇದಿದೆ, ಪವರ್ ಇದೆ. ಯಾಕಂದ್ರೆ ಶಿವಪ್ಪನೇ ನೋಡ್ಕೋತಿರೋದಂದ್ರೆ ಅದಕ್ಕೆ ಪವರ್ ಇರಲ್ವಾ? ಖಂಡಿತ ಪವರ್ ಇದೆ. ಪ್ರಪಂಚದಲ್ಲಿ ಯಾವ ಜ್ಯೋತಿಷರು ಅಥವಾ ಇನ್ನೊಂದು ಯಾವ್ದೋ ವಿದ್ಯೆಯಲ್ಲಿ ನೀವು ಯಾವ್ದೋ ಈ ಅಂಜನ ಪ್ರಶ್ನೆ ಕೇಳ್ತಾರೆ, ಬೇರೆ ಬೇರೆ ವಿದ್ಯೆ ಯಾವ್ದೋ ವೀಳ್ಯದೆಲೆ ಪ್ರಶ್ನೆ ಕೇಳ್ತಾರೆ, ಆಮೇಲೆ ಬೇರೆ ಬೇರೆ ವಿದ್ಯೆಗಳಲ್ಲಿ ಪ್ರಶ್ನೆ ಕೇಳ್ತಾರೆ, ನಮ್ಗೆ ಆನ್ಸರ್ ಸಿಗುತ್ತೆ. ಆದ್ರೆ ಎಲ್ಲೋ ಸಿಗದ ಉತ್ತರ ಇದರಲ್ಲಿ ಸಿಗುತ್ತೆ. ಎಲ್ಲೂ ಸಿಗದೆ ಇರೋ ಉತ್ತರ ಇಲ್ಲಿ ಸಿಗುತ್ತೆ. ಎವ್ರಿ ಲಾಕ್ ಹ್ಯಾಸ್ ಅ ಕೀ ಅಂತಾರೆ, ಆ ಕೀನ ನೀವು ಹುಡುಕಬೇಕು. ಇನ್ನೊಂದು ನಿಮ್ಗೆ ಈಗ ಅಷ್ಟು ದೊಡ್ಡ ಭಂಡಾರ, ಅದು ನಮ್ಮ ಜನ್ಮ ಜನ್ಮಾಂತರದ ಅಲ್ಲಿ ರೆಕಾರ್ಡ್ ಇರುತ್ತೆ ಅಲ್ವಾ? ನಿಮ್ಗೆ ಹೆಂಗೆ ಹುಡುಕ್ತೀರಾ ಇಂಥ ರೋಗಕ್ಕೆ ಅಥವಾ ಇಂಥ ಪ್ರಾಬ್ಲಮ್ಗೆ ಅಲ್ಲಿ ಸೊಲ್ಯೂಷನ್ ಹೆಂಗೆ ಹುಡುಕ್ತಿರೋದು? ಹೆಂಗ್ ಹುಡುಕೋದಂದ್ರೆ ಇವಾಗ ನೋಡಿ, ನಾವು ಬುಕ್ ಓಪನ್ ಮಾಡಿದಾಗ ನಮ್ಗೆ ಎಷ್ಟು ಮಾಸ್ಟರ್ಸ್ ಎಲ್ಲ ಕನೆಕ್ಟೆಡ್ ಆಗಿರ್ತಾರೆ ಅಂದ್ರೆ ನಮ್ಗೆ ಹೆಲ್ಪ್ ಮಾಡ್ತಿರ್ತಾರೆ ಅವ್ರು ನಿಂತ್ಕೊಂಡು ಅಲ್ಲಿ. ನಾವು ಇವ್ರ ಈ ವ್ಯಕ್ತಿಗೆ ಈ ಪ್ರಾಬ್ಲಮ್ ಇದೆ ಅಂತ ಕ್ವಶನ್ ಕೇಳ್ತೀವಿ, ಒಂದು ಪ್ರೇಯರ್ ಇದೆ. ಪ್ರೇಯರ್ ಮಾಡ್ಬಿಟ್ಟು ಆ ಪ್ರಶ್ನೆ ಇಟ್ಟಾಗ ಅವ್ರ ಮುಂದೆ ಆ ಪ್ರಶ್ನೆ ರಿಲೇಟೆಡ್ ಎಲ್ಲ ನಮಗ್ ತೋರ್ಸಕ್ ಶುರು ಮಾಡ್ತಾರೆ. ಆ ಪ್ರಶ್ನೆ ರಿಲೇಟೆಡ್ ಪೇಜೇ ತೋರಿಸ್ತಾರೆ ನಮ್ಗೆ, ಕಂಪ್ಲೀಟ್ ಪಿಕ್ಚರ್ ತುಂಬಾ ಇನ್ ಡೆಪ್ತ್ ತೋರಿಸ್ತಾರೆ. ನೀವೇನ್ರ ಕೂತ್ಕೊಂಡು ಕೇಳಕ್ ರೆಡಿ ಇದ್ರೆ ಇನ್ ಡೆಪ್ತ್. ಒಂದಿನ ಏನ್ ಮಾಡ್ಬೋದು ನಾವು ಅಂದ್ರೆ, ಯಾವ್ದೇ ಒಂದ್ ವ್ಯಕ್ತಿದು ನಾವೇ ಪರ್ಮಿಷನ್ ತಗೊಳ್ಳೋಣ, ಇಲ್ಲಿ ರಿವೀಲ್ ಮಾಡುವಂತದ್ದನ್ನ ತಗೊಳ್ಳೋಣ. ತಗೊಂಡು ನಾನು ಜನಕ್ಕೆ ನೋಡೋ ತರದಲ್ಲೇ ನಾನು ಓದಿ ಹೇಳ್ತೀನಿ, ನಿಮ್ಗೆ ಲೈವ್ ಗೊತ್ತಾಗುತ್ತೆ. ಲೈವೇ ತೋರ್ಸೋಣ. ಲೈವೇ ನಾನು ಆ ವ್ಯಕ್ತಿ ರೆಕಾರ್ಡ್ ಓಪನ್ ಮಾಡ್ತೀನಿ, ಆ ವ್ಯಕ್ತಿ ರೆಕಾರ್ಡ್ ರೀಡ್ ಮಾಡ್ತೀನಿ. ಯಾರಾದ್ರೂ ಇಷ್ಟ ಇದ್ರೆ ಲೈವ್ ಬರ್ಲಿ, ಲೈವೇ ಕೂತ್ಕೊಂಡು ಅವ್ರ ರೆಕಾರ್ಡ್ ನ ಓಪನ್ ಮಾಡಿ ಶೂಟ್ ಮಾಡೋಣ. ನಿಮ್ಗೆ ಚಾನ್ಸ್ ಕೊಟ್ಟಿದ್ದೀರಿ, ಯಾವ್ದೇ ಡೌಟ್ ಪಡೋದು ಬೇಡ. ಇದು ಯಾವ್ದು ಆಕರ್ಷಕ ಅಂತ ಏನೇನೋ ಹೇಳ್ತಾರ ಬಿಡು ಅಂತ ತಿಳ್ಕೊಂಡು ನೋಡಿ. ನೀವು ಬರ್ತೀರಾ, ನಿಮ್ಗೆ ಇಷ್ಟ ಇದೆಯಾ, ಲೈವ್ ನೀವು ಕ್ವಶನ್ ಕೇಳ್ತೀರಾ. ನನಗೆ ಯೂಟ್ಯೂಬ್ ಲೈವ್ ಕೂತ್ಕೋತೀವಿ ಒಂದಿನ, ನೀವು ಕ್ವಶನ್ ಕೇಳಿ, ಲೈವ್ ಅಲ್ಲೇ ಹೋಗ್ಲಿ, ಅದು ನಾನು ಆನ್ಸರ್ ಮಾಡ್ತೀನಿ. ಯಾಕಂದ್ರೆ ನನಗೆ ಆಕಾಶಕ್ ಮೇಲೆ ಇರೋ ನಂಬಿಕೆ ಅದು. ಹಂಗ್ ಮಾಡೋಣ ಬೇಕಾದ್ರೆ, ಅವ್ರಿಗೂ ಗೊತ್ತಾಗುತ್ತೆ. ಹೌದೌದು, ಯಾಕಂದ್ರೆ ಇಲ್ಲಿ ನಾವು ಯಾವ್ದೇ ಸುಮ್ನೆ ಹೇಳೋದು ಜನಗಳ ಅಪನಂಬಿಕೆ ಬರಬಾರ್ದು, ಅದು ವಿತ್ ಪ್ರೂಫ್ ಆಗ್ಬೇಕು ಅಲ್ವಾ? ಯಾಕಂದ್ರೆ ನಮ್ಮ ಇಂಟೆನ್ಷನ್ ಇರೋದು ಒಂದೇ, ಜನಗಳಿಗೆ ಗೊತ್ತಿಲ್ಲದೆ ತಪ್ಪು ಇನ್ನು ಮುಂದೆ ಆದ್ರೆ ಆಗ್ಬಾರ್ದು. ನಾವು ಒಂದೊಂದು ಹೆಜ್ಜೆಗೂ ತಪ್ಪು ಮಾಡ್ತಾ ಇದೀವಿ ಅನ್ನೋದು ಈಗಲಾದ್ರೂ ಅರಿವಾಗ್ಲಿ, ನಾವು ಎಚ್ಚೆತ್ಕೊಳ್ಳೋಣ. ಯಾಕಂದ್ರೆ ನಾವಿಲ್ಲಿ ಏನೇನೋ ತಪ್ಪು ಮಾಡ್ತೀವಿ, ಜನಗಳು ಯಾರು ನೋಡಲ್ಲ, ಅದು ಇದು ಅಲ್ಲ, ಅಯ್ಯೋ ಬಿಡು ಅನ್ನೋ ತರ. ಅಲ್ಲಿ ಪ್ರತಿಯೊಂದು ರೆಕಾರ್ಡ್ ಆಗ್ತಿದೆ ಅಂದಾಗ ನಾವು ಎಷ್ಟು ಹುಷಾರಾಗಿರ್ಬೇಕು. ಈಗ ಒಂದು ಕ್ಯಾಮರಾ ಅಲ್ಲಿ ಇದೆ ಅಂದ್ರೆ ನಾವು ತಪ್ಪು ಮಾಡೋದು ಸ್ವಲ್ಪ ಕಮ್ಮಿ ಮಾಡ್ತೀವಿ. ಸಿಸಿ ಕ್ಯಾಮರಾ ಇದೆ ಅಂದ್ರೆ ಅದಕ್ಕಿಂತ ದೊಡ್ಡ ಕ್ಯಾಮರಾ ಅಲ್ಲಿ ದೊಡ್ಡ ಆಕಾಶದಲ್ಲಿ ಅಂದಾಗ ಬಿಗ್ ಬಾಸ್ ಇರ್ಬೇಕು, ನಾವು ಎಷ್ಟು ಎಚ್ಚೆತ್ಕೋಬೇಕಿರು ಅಲ್ವಾ? ಬಿಗ್ ಬಾಸ್ ನೀವು ನೋಡ್ತೀರಾ, ಬಿಗ್ ಬಾಸ್ ಅವರು ಶಿವಪರಮಾತ್ಮ ಅಲ್ಲಿ ಫುಲ್ ಸ್ಕ್ಯಾನಿಂಗ್ ಇಟ್ಟಿರ್ತಾರೆ, ದೊಡ್ಡ ಕ್ಯಾಮರಾ ಇಟ್ಟಿರ್ತಾನೆ. ನಾವು ತುಂಬಾ ಎಚ್ಚರಿಕೆ ಇರ್ಬೇಕು. ಬೇಕಾದ್ರೆ ನೀವು ಪ್ರೂಫ್ಗೋಸ್ಕರ ಯಾರಾದ್ರೂ ಬೇಕಂತ ಮೇಡಮ್ ಹೇಳ್ತಾರೆ, ಲೈವ್ ಅಲ್ಲಿ ತಗೊಳ್ಳೋಣ ನಿಮ್ದು ಯಾರಾದ್ರೂ ಇದ್ರೆ. ನೀವು ಮರ್ತಿರ್ಬೋದು, ಆದ್ರೆ ಆ ಬುಕ್ ಅಲ್ಲಿ ಎಲ್ಲ ರೆಕಾರ್ಡ್ ಇರುತ್ತೆ. ಖಂಡಿತ ಒಟ್ಟಾರೆ ಒಳ್ಳೆ ವಿಷಯ ನೀವು ಸಬ್ಜೆಕ್ಟ್ ಎತ್ತಿಕೊಂಡಿದ್ರಿ. ಇಲ್ಲ ಇದು ತುಂಬಾ ಒಳ್ಳೆ ವಿಷಯ. ನಾವು ಹೇಳೋಣ, ಬೇಕಾದ್ರೆ ಯಾರಾದ್ರೂ ಬರ್ಲಿ ಲೈವ್ ಅಲ್ಲಿ, ಆದ್ರೆ ಕರೆಕ್ಟ್ ಆಗಿ ಪರ್ಮಿಷನ್ ಇರ್ಬೇಕು. ಆ ವ್ಯಕ್ತಿ ಹೆಸರು, ಇದು ಚಾಲೆಂಜ್ ಏನಲ್ಲ, ಆದ್ರೆ ಚಾಲೆಂಜ್ ಏನ್ ಮಾಡ್ತಿಲ್ಲ ನಾವು. ನಿಮ್ಗೆ ಆಸಕ್ತಿ ಇದ್ರೆ ಹೇಗಿರುತ್ತೆ ಆಕಾಶಕ್ ರೀಡಿಂಗ್
ರೀಡಿಂಗ್ ಅನ್ನೋದು ನಾವೊಂದ್ಸಲ ನೋಡ್ಬೇಕಲ್ಲ ಅಂತ ಇದ್ರೆ ಬೇಕಾದ್ರೆ ಲೈವ್ ಮಾಡೋಣ, ಇಲ್ವಾ ಯಾರ್ದಾದ್ರು ಮಾಡಿರೋದನ್ನ ಶೂಟ್ ಮಾಡಿ ಬೇಕಾದ್ರೆ ಆಫ್ಲೈನ್ ಅಲ್ಲಿ ನಾವು ಮಾಡೋಣ. ಆಫ್ಲೈನ್ ಅಲ್ಲಿ ನಮ್ಗೆ ಫೋನ್ ಮಾಡಿ ನಮ್ದು ಒಂದು ಚೆಕ್ ಮಾಡೋಣ ಅಂತ ಹೇಳಿದ್ರೆ ಏನಾದ್ರು ಪ್ರಾಬ್ಲಮ್ ಅವ್ರು ಓಕೆ ರೆಡಿ ಇದ್ರೆ ಶೂಟ್ ಮಾಡಕ್ಕೆ ಶೂಟ್ ಮಾಡ್ಬಿಟ್ಟು ಬೇಕಾದ್ರೆ ಹಾಕೋಣ, ಹಂಗ್ ಮಾಡೋಣ. ಅವಾಗ ಅವ್ರಿಗೂ ಅರ್ಥ ಆಗುತ್ತೆ ರೀಡಿಂಗ್ ಎಷ್ಟು ಎಫೆಕ್ಟಿವ್ ಆಗಿ ಬರುತ್ತೆ ಅಂತ. ಇನ್ನು ಯಾವ್ದು ಉದಾಹರಣೆ ಇದೆ ಆಕರ್ಷಕ ಇದರಲ್ಲಿ ನಿಮ್ ಬಂದ ಕೇಸಲ್ಲಿ ಯಾವ್ದಾದ್ರು ಇದೆಯಾ? ಆಕರ್ಷಕ್ ನಮ್ಗೆ ಬಂದ ಕೇಸಲ್ಲಿ ಸ್ಪಿರಿಚುವಲ್ ತುಂಬಾ ಕೇಳ್ತಾರೆ ಜನ. ಯಾವ ತರ ಅಂದ್ರೆ ಇವಾಗ ನಾನು ಸ್ಪಿರಿಚುವಲ್ಸ್ ಆದ್ಮೇಲೆ ಹೇಗೆ ಮುಂದುವರಿಬೇಕು ಅಂತೆಲ್ಲ ಕೇಳ್ತಾರಲ್ವಾ. ನಾನು ಒಬ್ರಿಗೆ ಹೇಳಿದ್ದೆ ನೋಡ್ಬಿಟ್ಟು, ನಾನು ಹೇಗೆ ನಂದು ನೆಕ್ಸ್ಟ್ ಕಮ್ಮಿಂಗ್ ಲೈಫ್ ನಾನು ಹೇಗಿರ್ಬೇಕು, ನನ್ನ ಲೈಫ್ ಪರ್ಪಸ್ ಏನು ಅಂತ ಕೇಳಿದ್ರು. ಅವ್ರಿಗೆ ನಾನು ಹೇಳಿದ್ದೆ, ನೀವು ಹೂಗಳು ಅದೂ ಒಂಥರ ಇವಾಗ ನೋಡಿ ಪರ್ಫ್ಯೂಮ್ಸ್ ಇಂದನೂ ನೇಚರ್ ಮತ್ತು ನಮ್ದು ಮೈಂಡ್ ಚೇಂಜ್ ಆಗುತ್ತೆ. ಬ್ಯಾಚ್ ಫ್ಲವರ್ ರೆಮಿಡಿ ಅಂತೀವಿ ಅದನ್ನ, ಅದು ಒಂದು ಮೆಡಿಸನ್ನು. ಅವ್ರಿಗೆ ನಾನು ಹೇಳಿದ್ದೆ ಫ್ಲವರ್ಸ್ ಇಂದ ನೀವೇನೋ ಒಂದು ಮಾಡಬೇಕು, ಅದೇ ನಿಮ್ಮ ಲೈಫ್ ಪರ್ಪಸ್ ಅಂತ ಹೇಳಿದ್ದೆ. ಅವರು ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಏನೋ ಇರೋದು. ಅವ್ರಿಗೆ ಅವಾಗ ಏನು ಗೊತ್ತೇ ಇರಲಿಲ್ಲ ಫ್ಲವರ್ ಇಂದ ನಾನು ಏನೋ ಒಂದು ಮಾಡ್ತೀನಿ ಅಂತ ಬಿಸ್ನೆಸ್. ಬಟ್ ಅವ್ರು ಇವಾಗ ಫ್ಲವರ್ ರಿಲೇಟೆಡ್ ಬಿಸ್ನೆಸ್ ಮಾಡ್ತೀರಾ. ನನಗೆ ಫೋನ್ ಮಾಡಿ ಹೇಳಿದ್ರು. ಇನ್ನೊಬ್ರಿಗೆ ಹೇಳಿದ್ದೆ, ಬುಕ್ ಬರೀತೀರಾ ನೀವು, ಬುಕ್ ಪಬ್ಲಿಷ್ ಆಗುತ್ತೆ ನಿಮ್ದು ಅಂತ ಹೇಳಿದ್ದೆ. ಲೈಫ್ ಪರ್ಪಸ್ ಅವ್ರಿಗೆ ಅವಾಗ ಯಾವ್ದು ಐಡಿಯಾ ಇರಲ್ಲ ಬುಕ್ ಬರೆಯೋಕ್ಕೆ. ಬಟ್ ಅವರು ಬುಕ್ ಬರೆದು ನನಗೆ ಕಳಿಸಿದ್ರು, ಪಬ್ಲಿಷ್ ಆಗ್ತಿದೆ ನನ್ನ ಬುಕ್, ನೀವು ಹೇಳಿದ್ ನಿಜ ಅಂತ. ಅಂದ್ರೆ ಅದ್ರಲ್ಲಿ ಇರೋದನ್ನೇ ನಾವು ಹೇಳ್ತೀವಿ ಲೈಫ್ ಪರ್ಪಸ್. ವರ್ಕ್ ಮಾಡ್ಬೇಕಾದ್ರು ಟುವರ್ಡ್ಸ್ ಇವ್ರು ಅಷ್ಟೇ. ಇವಾಗ ನೋಡಿ ಅಣ್ಣ ಲೈವ್ ಹೆಂಗೆ ಅಂದ್ರೆ ಆಕಾಶಕ್ಕೂ ಇರುತ್ತೆ ಇದು. ಇವಾಗ ಸ್ಕ್ಯಾನಿಂಗ್ ಅಲ್ಲಿ ಹೇಳಿರ್ತಾರೆ, ನಮ್ಮ ಬ್ಲಡ್ ಟೆಸ್ಟ್ ಅಲ್ಲಿ ಹೇಳಿರ್ತಾರೆ, ನಿಮ್ ನೋಡಿ ಕೊಲೆಸ್ಟ್ರಾಲ್ ಹತ್ರ ಇದೆ, ಶುಗರು ಬಾರ್ಡರ್ ಅಲ್ಲಿ ಇದೆ, ನೀವು ತಗೊಳ್ಳಿಲ್ಲ ಕೇರ್ ಅಂದ್ರೆ ಶುಗರ್ ಬರೋ ಚಾನ್ಸಸ್ ಇದೆ ಅಂತ ಹೇಳಿರ್ತಾರೆ. ನೀವು ಕೇರ್ ತಗೊಂಡ್ರೆ 10 ವರ್ಷದವರೆಗೂ ಶುಗರ್ ಇಲ್ಲದೆ ಇರ್ಬೋದು. ಕೇರ್ ತಗೊಳಕ್ ಕೇರ್ಲೆಸ್ ಮಾಡಿದ್ರೆ ಶುಗರ್ ಬರುತ್ತೆ. ಅದೇ ತರ ಬುಕ್ಕಲ್ಲಿ ಈ ತರ ನಾವು ಕೊಡ್ತೀವಿ ನೋಡಿ. ನೀವು ಚೆನ್ನಾಗಿ ಓದಿದ್ರೆ ಈ ತರ ಆಗ್ಬೋದು ಅಂತ ಹೇಳ್ತೀವಿ ಮಕ್ಕಳಿಗೆ. ನೀವು ಓದ್ಬೇಕು. ಈಗ ಇದೇ ಪ್ರಶ್ನೆ ಬರ್ತೀನಿ, ಚೆನ್ನಾಗಿ ಓದೋ ವಿಷಯ ಬಂದಾಗ ಎಷ್ಟೋ ಮಕ್ಕಳಿಗೆ ಎಜುಕೇಶನ್ ಆಯ್ತು, PUC ಆಯ್ತು, ಸೆಕೆಂಡ್ PUC ಆದ್ಮೇಲೆ ಏನು ಕನ್ಫ್ಯೂಷನ್ ಇರ್ತಾರೆ. ಡಾಕ್ಟರ್ ಆಗೋದಾ, ಇಂಜಿನಿಯರ್ ಆಗೋದಾ, ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕಾ, ಮುಂದೆ ಏನಂತ ಕನ್ಫ್ಯೂಷನ್ ಇರ್ತಾರೆ. ಆಕ್ಚುಲಿ ಯಾವ್ದೊಂದು ಕೋರ್ಸ್ಗೆ ಹೋಗ್ಬಿಡ್ತಾರೆ, ಇದ್ರಲ್ಲಿ ಸಿಕ್ಕಿಲ್ಲ ಇನ್ನೊಂದು ಇದಕ್ಕೆ ಜಾಯ್ನ್ ಆಗ್ಬಿಡ್ತಾರೆ, ಇಂಜಿನಿಯರಿಂಗ್ ಸಿಕ್ಕಿಲ್ಲ ಮೆಡಿಕಲ್ ಇನ್ನೊಂದು ಯಾವ್ದು ಜಾಯ್ನ್ ಆಗ್ಬಿಡ್ತಾರೆ. ಆಕ್ಚುಲಿ ಪರ್ಟಿಕ್ಯುಲರ್ ಒಂದು ಇಂಥದ್ದೇ ಮಾಡ್ಬೇಕು, ಮುಂದೆ ಇಂಥದ್ದೇ ಜಾಬ್ ಇರುತ್ತೆ ಅನ್ನೋದು ಇರುತ್ತೆ. ಇರುತ್ತೆ ಅದು ಆಲ್ರೆಡಿ ಇರುತ್ತಲ್ಲಿ. ನಾವ್ ಹೇಳ್ಬೋದು ನೋಡಿ, ಮುಂಚೆನೆ ಯಾಕಂದ್ರೆ ಮಿಸ್ಯೂಸ್ ಆಗ್ಬೋದಲ್ಲ, ಅವ್ರು ದಾರಿ ತಪ್ಪಿ ಜೀವನ ಮಾಡ್ಕೊಳ್ಬೋದಲ್ಲ. ಓದಿ ಅಷ್ಟು ವರ್ಷ ಜ್ಯೋತಿಷ್ಯದಲ್ಲೇ ಹೇಳ್ತಾರಲ್ಲ, ಅದನ್ನ ಜ್ಯೋತಿಷ್ಯದಲ್ಲೇ ಹೇಳ್ತಾರೆ. ಆದ್ರೂ ಕೆಲವರು ಪಕ್ಕ ಇರೋಲ್ಲ, ಇಲ್ಲಿ ಪಕ್ಕ ರಿಸಲ್ಟ್ ಸಿಗುತ್ತಾ 100%. ಏನಕ್ಕೆ ಅಂದ್ರೆ ಎಷ್ಟೋ ಸಲ ನಾವು ಎಷ್ಟು ಎಜುಕೇಶನ್ ಓದಿ ಎಲ್ಲ ಆಗಿರ್ತದೆ, ಅವ್ನು ಯಾವ್ದೋ ಬೇರೆ ಜಾಬ್ ಮಾಡ್ತಾ ಇರ್ತಾನೆ, ಮೆಡಿಕಲ್ ಓದಿರ್ತಾನೆ, ಇನ್ಯಾವುದೋ ಬಿಲ್ಡಿಂಗ್ ಕೆಲಸಕ್ಕೆ ಹೋಗ್ತಾ ಇರ್ತಾನೆ, ಸಿವಿಲ್ ಮಾಡಿರ್ತಾನೆ, ಇನ್ಯಾವುದೋ ಸಿನಿಮಾಕ್ಕೆ ಹೋಗಿರ್ತಾನೆ. ಲೈಫ್ ಪರ್ಪಸ್ಗೆ ಹೋಗ್ತಾರೆ ಲಾಸ್ಟ್ ಅಲ್ಲಿ. ಅದ್ ಮುಂಚೆನೆ ಕೇಳ್ಕೊಂಡ್ರೆ ಅದ್ರ ಕಡೆನೆ ವರ್ಕ್ ಮಾಡ್ಬೋದು, ಇದರಲ್ಲೇ ಹೋಗ್ಬೋದಲ್ಲ. ಹೌದು, ಅದೇ ಕಡೆ ವರ್ಕ್ ಮಾಡ್ಬೋದು ಮುಂಚೆನೆ ಗೊತ್ತಾಗ. ಇವಾಗ ನಿಮ್ಮ ಮಗ ಬಂದ್ ಕೇಳ್ತಾರೆ ಅನ್ಕೊಳ್ಳಿ, ಅವ್ರಿಗೆ ನಾವ್ ಹೇಳ್ತೀವಿ ಇಲ್ಲ ನಿಮ್ಮ ಮಗ ತುಂಬಾ ಚೆನ್ನಾಗಿ ಸ್ಪಿರಿಚುವಲ್ ಲೈನ್ ಅಲ್ಲಿ ಹೋಗ್ತಾನೆ ಅಂದ್ರೆ ಅವ್ರು ಸ್ಪಿರಿಚುವಲ್ ಅಲ್ಲೇ ಹೆಲ್ಪ್ ಮಾಡ್ಬೇಕು ಅವ್ರಿಗೆ ಸ್ಪಿರಿಚುವಲ್ ಲೈಫ್ ಅಲ್ಲಿ ಹೋಗಕ್ಕೆ. ಎಷ್ಟೋ ಜನ ತಂದೆ ತಾಯಿದೊಂದು ದಾರಿ ಇರ್ತದೆ, ಇಲ್ಲ ನನ್ನ ಮಗ IPS ಆಗ್ಬೇಕು, IAS ಆಗ್ಬೇಕು ಅಂತ, ಇವನು ಯಾವ್ದೋ ಸ್ಪಿರಿಚುವಲ್ ಲೈನ್ ಹೋಗ್ತಾ ಇರ್ತಾನೆ. ಹೌದು, ಇದು ತುಂಬಾ ಕಡೆ ನಡೀತಿದೆ, ತೊಂದರೆನೂ ಆಗುತ್ತೆ. ಇಲ್ಲ ಕೆಲವರು ಏನ್ ಮಾಡ್ತಾರೆ, ಇವನು ಒಳ್ಳೆ ಚೆನ್ನಾಗಿ ಓದಿಸ್ಬೇಕಂತ ಇರ್ತಾರೆ, ಅವ್ನು ಯಾವ್ದೋ ಬೇರೆ ಕೆಟ್ಟ ಕೆಲಸದಲ್ಲಿ ಹೋಗ್ತಾನೆ, ಕಳ್ತನ, ರೌಡಿಸಮ್ ಈ ತರ ಹೋಗ್ತಾರೆ. ಈ ತರ ನಡೀತದೆ. ಇದನ್ನ ನಾವು ಫಸ್ಟ್ ಅಪ್ಪ ಅಮ್ಮ ಎಚ್ಚೆತ್ಕೊಂಡು ಈ ತರ ಒಂದು ವಿದ್ಯೆಯಲ್ಲಿ ಮಾಡ್ಬೋದು. ಇದನ್ನ ಕೇಳಿಸ್ಕೋಬಹುದು. ಫಸ್ಟೇ ಬಂದು ರೆಕಾರ್ಡ್ ರೀಡಿಂಗ್ ಮಾಡಿ ನನ್ನ ಮಗ ಏನು ಮಾಡ್ಕೊಂಡ್ರೆ ಒಳ್ಳೇದು. ಅದರಲ್ಲೂ ಕೆಲವೊಂದು ಆಪ್ಷನ್ಸ್ ಇರುತ್ತೆ ಅವ್ರಿಗೆ, ಒಂದೇ ಅಂತಲ್ಲ, ತುಂಬಾ ಆಪ್ಷನ್ ಇರುತ್ತೆ. ಆಪ್ಷನ್ ತಗೊಂಡು ಮಾಡ್ಕೋಬಹುದು ಅವ್ರು. ಪ್ರೇಕ್ಷಕರೇ, ಇವಾಗ ಈ ಕಾಂಟ್ರಾಕ್ಟ್ ಬಗ್ಗೆ ಮೇಡಮ್ ಅವರು ತುಂಬ ವಿಷಯಗಳು ತಿಳಿಸ್ಕೊಟ್ಟಿದ್ದಾರೆ. ಇನ್ನೂ ವಿಷಯ ನಾವು ತಿಳ್ಕೊಳ್ಳೋದು ತುಂಬ ಇದೆ. ಆಕರ್ಷಕ ರೆಕಾರ್ಡಲ್ಲಿ ಏನು ರೆಕಾರ್ಡ್ ಆಗುತ್ತಾ ಅದು ನಮ್ಮ ಎಲ್ಲ ವಿಷಯಗಳು ಅಲ್ಲಿ ಸ್ಕ್ಯಾನಿಂಗ್ ಆಗ್ತಾ ಇರ್ತದೆ. ಅಲ್ಲಿ ಏನೇನು ನಡೀತದೆ ಅದೇ ಕಾಂಟ್ರಾಕ್ಟ್, ನಾವು ಏನೇನು ಮಾಡ್ಕೊಂಡಿದ್ದೀವಿ ಅಂತ ಪ್ರತಿಯೊಂದು ವಿಷಯನೂ ಕಾಂಟ್ರಾಕ್ಟ್ ಆಗಿರ್ತದೆ. ಅದೇ ವಿಷಯದಲ್ಲಿ ನಮ್ಮ ಮೇಡಮ್ ಅವ್ರು ಮಾತಾಡ್ತಾ ಇದ್ದಾರೆ. ಮುಂದಿನ ಭಾಗದಲ್ಲಿ ನಾವು ಅದನ್ನು ಇನ್ನೊಂದಷ್ಟು ವಿಷಯಗಳು ತಿಳ್ಕೊಳ್ಳೋಣ ಮೇಡಮ್ ಅವ್ರ ಹತ್ರ. ಇಲ್ಲಿಗೆ ಎಪಿಸೋಡ್ ಕ್ಲೋಸ್ ಮಾಡೋಣ. ನಮಸ್ತೆ.